பிட்டு பஹானே பாஸ் திங்கள் முதல் வெள்ளி மாலை 8 மணிக்கு நிக்கில். Watch full episodes on Jio Hotstar. ನೀವೀಗ ನೋಡ್ತಿರೋ ಹಾಗೆ ಇಂಟರ್ ಸ್ಕೂಲ್ ಸೈಕಲ್ ಕಾಂಪಿಟೇಷನ್ ಶುರುವಾಗಿದೆ. ನಾವು ನಿಮ್ಗೆ ಮತ್ತೆ ನೆನಪಿಸ್ತಾ ಇದ್ದೀವಿ, ಈ ರೇಸ್ 30 ನಿಮಿಷಗಳ ಕಾಲ ನಡೆಯುತ್ತೆ. ಈ ರೇಸ್ ಸ್ಕೂಲ್ ನಿಂದ ಸ್ಟಾರ್ಟ್ ಆಗಿ ಸ್ಕೂಲ್ ಅಲ್ಲೇ ಮುಕ್ತಾಯವಾಗುತ್ತೆ. ಕಾಂಪಿಟೇಷನ್ ಗೆದ್ದವರಿಗೆ ಒಂದು ಅದ್ಭುತವಾದಂತಹ ಟ್ರೋಫಿ ಮತ್ತೆ 1 ವರ್ಷದ ಸ್ಕಾಲರ್ಶಿಪ್ ಅನ್ನ ಕೊಡಲಾಗುತ್ತೆ. ನೀವು ನಿಮ್ಮ ಕುರ್ಚಿ ಬೆಲ್ಟ್ ಅನ್ನ ಧರಿಸಿ ಮತ್ತೆ ಈ ರೇಸ್ ಅನ್ನ ಎಂಜಾಯ್ ಮಾಡಿ. ಇವತ್ತು ಶಿವ ಕಾಂಪಿಟೇಷನ್ ಹೋಗಿದ್ದಾನೆ. ಇವತ್ತು ಅವನ್ ರೂಮ್ ನ ಕ್ಲೀನ್ ಮಾಡೇ ಬಿಡ್ತೀನಿ. ಅಯ್ಯೋ ಇಲೆ 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 ಅಯ್ಯೋ ಓ ಓ ನಾನು ಬೀಳ್ತಾ ಇದ್ದೇನೆ. ಅಯ್ಯೋ ಇದೇನಿದು ಮತ್ತೆ ಇಲ್ಲಿನ. ಭೀಮ್ ಸಿಂಗ್, ನೀನು ಸರಿಯಾಗಿ ಈ ಜಾಗನ ಕ್ಲೀನ್ ಮಾಡೋದಿಲ್ಲ. ನೋಡು ಹೇಗಾಗಿದೆ ಈ ರೂಮ್ ಅಂತ. ನೀನು ಅಲ್ಲಿಂದ ಶುರು ಮಾಡು, ನಾನು ಇಲ್ಲಿ ನೋಡ್ಕೊಳ್ತೀನಿ. ಕಾಂಪಿಟೇಷನ್ ತುಂಬಾನೇ ಪೀಕ್ ನಲ್ಲಿದೆ. ಇದು 2ನೇ ಟೈಪಿನಂತಹ ಮ್ಯಾಚ್. ತುಂಬಾನೇ ಕಷ್ಟ. ಈಗ 1ನೇ ನಂಬರ್ ನಲ್ಲಿದ್ದಾರೆ ಅಮೋಘ್, 2ನೇ ನಂಬರ್ ನಲ್ಲಿದ್ದಾರೆ ಯತಿನ್, 3ನೇ ನಂಬರ್ ನಲ್ಲಿ ಇರೋದು ಈಗ ಶಿವ. ಅವರು ತಮ್ಮ ಸಾಹಸ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಅಯ್ಯೋ ಅಯ್ಯೋ ಇದೇನು ಬಿದ್ದೋಯ್ತಲ್ಲ. ಮೊದ್ಲು ಇದನ್ನ ಎತ್ಕೊಂಡು ಬಿಡ್ತೀನಿ, ಇಲ್ಲಾಂದ್ರೆ ಅಜ್ಜಿ ಬೈತಾರೆ. ಅಯ್ಯೋ ನನ್ನ ಕಣ್ಣು, ಅಯ್ಯೋ ನನ್ನ ತಲೆ, ಅಯ್ಯೋ ನನ್ನ ಕಣ್ಣು ಕುರುಡಾಗೋದೆ. ಅಯ್ಯಪ್ಪ, ಅಯ್ಯೋ ನನ್ನ ತಲೆ. ಭೀಮ್ ಸಿಂಗ್, ನಿನ್ ಕೈಲಿ ಒಂದ್ ಕೆಲ್ಸನೂ ಸರಿಯಾಗಿ ಮಾಡೋಕ್ ಆಗಲ್ಲ. ಏನೋ ತಲೆ ಮೇಲೆ ಬಿತ್ತು. ಅಯ್ಯೋ ಇದೇನ್ ಬಿತ್ತು? ಈಗ ಯತಿನ್ ಅನ್ನೋರು ಮುಂದೆ ಇದ್ದಾರೆ. ಶಿವ 3ನೇ ಸ್ಥಾನದಲ್ಲಿದ್ದಾರೆ. ಓಹೋ, ಅಯ್ಯೋ ಇದೇನಿದು? ಅಮೋಘ್ ಬ್ಯಾಲೆನ್ಸ್ ತಪ್ಪಿ ಬಿದ್ದು ಹೋಗಿದ್ದಾನೆ. ಅವನು 2ನೇ ಸ್ಥಾನವನ್ನ ಕಳ್ಕೊಂಡಿದ್ದಾನೆ. ಈಗ 2ನೇ ಸ್ಥಾನಕ್ಕೆ ಶಿವ ಬಂದಿದ್ದಾನೆ. ಕಾಂಪಿಟೇಷನ್ ತುಂಬಾನೇ ಅದ್ಭುತವಾಗಿದೆ. ಎಸ್ 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 ಯತಿಂದು ತುಂಬಾನೇ ಅದ್ಭುತವಾದಂತಹ ಸ್ಟಂಟ್ ಆಗಿದ್ದು. ಮತ್ತಿಲ್ಲೊಂದು ಅದ್ಭುತವಾದಂತಹ ಸ್ಟಂಟ್ ಶಿವ ಇಂದ. ತುಂಬಾ ಡಿಫಿಕಲ್ಟ್ ಆದಂತಹ ಸ್ಟಂಟ್. ಈಗ 2 ಪಾರ್ಟಿಸಿಪೆಂಟ್ ಬಿದ್ದು ಹೋದ್ರು. ಮತ್ತೀಗ ಟಫ್ ಫೈಟ್ ನಡೀತಾ ಇರೋದು ಯತಿನ್ ಮತ್ತೆ ಶಿವ ಇಂದ. ಶಿವ ಒಂದು ಅದ್ಭುತವಾದಂತಹ ಸ್ಟಂಟ್ ತೋರಿಸಿದ್ದಾರೆ. ಇದೊಂದು ಸಾಮರ್ ಸ್ಲಾಟ್ ಆಗಿತ್ತು. ಮತ್ತೆ ಸ್ಟಂಟ್ ಮಾಡ್ತಾ ಮಾಡ್ತಾ ಶಿವ ಮುಂದೆ ಹೋಗ್ಬಿಟ್ಟ. ಎಷ್ಟು ಧೂಳ್ ತುಂಬಿಕೊಂಡಿದೆ ಈ ಬಾಕ್ಸ್ ಅಲ್ಲಿ. ಏನಿದು? ಅಯ್ಯೋ ಏನಪ್ಪ ಇದು? ಕೇಳಿಸ್ತಾ ಇದ್ಯಾ? ನೋಡಿ ಏನಾಗ್ತಾ ಇದೆ ಅಂತ.
ಸಿಕ್ತು. ಮೊದಲು ಬಾಕ್ಸ್ನ ಮುಚ್ಚಿ. ಈ ಬಾಕ್ಸ್ನ ಯಾರು ತೆಗ್ದಿದ್ದು? ಈ ಬಾಕ್ಸ್ನ ತೆಗಿಬಾರ್ದು. ಆದ್ರೆ ಈ ಬಾಕ್ಸ್ ಏನು? ಶಿವ ಮತ್ತೆ ಯತಿನ ನಡುವೆ ತುಂಬಾನೇ ಟಫ್ ಫೈಟ್ ನಡೀತಾ ಇದೆ. ಇದು ಇಲ್ಲಿ ನೋಡಿ, ಶಿವ ತನ್ನ ಸ್ಪೀಡ್ ಅನ್ನ ಹೆಚ್ಚಿಬಿಟ್ಟಿದ್ದಾನೆ ಮತ್ತೆ ಯತಿನ ಹತ್ತತ್ರ ಹೋಗ್ತಾ ಇದ್ದಾನೆ. ಅಲ್ಲ, ಚಿಕ್ಕ ಡಬ್ಬದಲ್ಲಿ ಏನಿತ್ತು ಅಂತ ನೀವು ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ? ಈ ಬಾಕ್ಸ್ ಚಿಕ್ಕದಿರಬಹುದು, ಆದ್ರೆ ಈ ಬಾಕ್ಸ್ ನಲ್ಲಿ ತುಂಬಾ ದೊಡ್ಡದಾದ ತೊಂದರೆ ಇದೆ. ಯಾವ ತರ ತೊಂದ್ರೆ? ಇದರಿಂದಾಗೋ ಸಮಸ್ಯೆನ ಜಗತ್ನಲ್ಲಿ ಯಾರಿಗೂ ಎದುರಿಸೋದಕ್ಕೆ ಆಗೋದಿಲ್ಲ. ಆದ್ರೆ ನೀವಿವತ್ತು ಈ ಬಾಕ್ಸ್ ನ ಓಪನ್ ಮಾಡಿದ್ದೀರಾ. ಆದ್ರೆ ಇವತ್ತೇನ್ ತೊಂದ್ರೆ ಕಾದಿದ್ಯೋ ಗೊತ್ತಿಲ್ಲ. ಶಿವನಪ್ಪ ನನ್ನನ್ನು ಮಾತಾಡಕ್ ಕರೆದಿದ್ದ. ನಾನು ನಿಮ್ಮನ್ನ ಇಲ್ಲಿ ಒಂದು ಮುಖ್ಯವಾದ ವಿಷಯಕ್ಕೆ ಕರೆದಿದ್ದೀನಿ. ನನ್ನ ಹಿಂದೆ ಸ್ವಲ್ಪ ಗೂಂಡಾಗಳು ಬಿದ್ದಿದ್ದಾರೆ. ನೀವು ಶಿವನ ಮತ್ತು ನನ್ನ ಇನ್ವೆನ್ಷನ್ನ ಜನಗಳಿಂದ ಹುಷಾರಾಗಿ ಬಚ್ಚಿಡಬೇಕಾಗತ್ತೆ. ಆದರೆ ನೀವು ಈ ಊರನ್ನೇ ಬಿಟ್ಬಿಡೋದು ತುಂಬ ಒಳ್ಳೆಯದು. ಅವ್ರು ಬಂದ್ಬಿಟ್ರು ಅಂತ ಅನ್ಸುತ್ತೆ. ನೀವು ಬಚ್ಚಿಟ್ಕೊಳ್ಳಿ, ನಾನು ಹೋಗ್ತೀನಿ. ಅಲ್ಬೇಡ ಮಗನೇ, ಆದಷ್ಟು ಬೇಗ ಬರ್ತೀನಿ. ಎಲ್ಲಿ ಬಚ್ಚಿಟ್ಕೊಂಡೆ ನೀನು? ನನಗ ಬಾಕ್ಸ್ ಕೊಡ್ತೀಯೋ ಅಥವಾ ನಾನೇ ಕಿತ್ಕೊಳ್ಳೋ? ಬಾಸ್, ಅವನು ಓಡ್ ಹೋದ ಅನ್ಸುತ್ತೆ. ಎಲ್ಲಿವರೆಗೂ ಓಡ್ತಾನೆ? ಜಲ್ದಿ ಹೋಗಿ. ತುಂಬ ದೂರ ಅವನು ಓಡಿರೋದಿಲ್ಲ. ಅವನು ನನ್ನ ಸ್ನೇಹಿತ. ನಾನು ಮಾತು ಒಪ್ಕೋತಾನೆ ಅನ್ಕೊಂಡೆ, ಆದ್ರೆ ಅವನು ಒಪ್ಕೊಳ್ಳೇ ಇಲ್ಲ. ಆ ದಿನ ಒಂದ್ ಘಟನೆ ನಡೀತು. ಶಿವ ಅವರ ಅಪ್ಪನಿಂದ ದೂರವಾದ ದಿನ. ಆದ್ರೆ ಅವ್ರು ವಾಪಸ್ ಬರ್ಲೇ ಇಲ್ಲ. ನನಗೇನ್ ಗೊತ್ತಿತ್ತು ಆ ಡಬ್ಬದಲ್ಲಿ ಇಷ್ಟು ದೊಡ್ಡ ತೊಂದರೆ ಇದೆ ಅಂತ? ಗೊತ್ತಿದ್ರೆ ನಾನು ಅದನ್ನ ತೆಗಿತಾ ಇರ್ಲಿಲ್ಲ. ಅಯ್ಯೋ, ಇದೇನೋ ಏನೋ ಡಿಕೋಡಿಂಗ್ ಆಗ್ತಾ ಇದೆ. ಯಾರಾದರೂ ನಮ್ಮನ್ನ ಹ್ಯಾಕ್ ಮಾಡಿಬಿಟ್ಟಿದ್ದಾರಾ? ಇಲ್ಲ, ಹ್ಯಾಕಿಂಗಲ್ಲಿ ಈ ಥರ ಆಗೋದಿಲ್ಲ. ಇದು ಯಾರೋ ಯಾವುದೋ ಕೋಡ್ ಕಳಿಸ್ತಾ ಇದ್ದಾರೆ. ಅಯ್ಯೋ, ಇದೇನೋ ಆಗ್ತಾ ಇದೆ, ನನಗೆ ಅರ್ಥ ಆಗ್ತಾ ಇಲ್ಲ. ಅಯ್ಯೋ, ಇದು ಅದೇನೆ. ಹೌದು, ಖಂಡಿತ ಅದೇ. ಲೈಟ್ ಆನ್ ಆಗೋಯ್ತು, ಲೈಟ್ ಆನ್ ಆಯ್ತು. ಜಲ್ದಿ ಪ್ರಿನ್ಸ್ ಕ್ರೇಜಿ ಸ್ನ್ಯಾಚರ್ನ ಕರೀರಿ. ಪ್ರಿನ್ಸ್ ಬೇಗ ಬನ್ನಿ, ಜಲ್ದಿ ಬನ್ನಿ, ಬೇಗ ಬನ್ನಿ ಪ್ರಿನ್ಸ್. ಲೈಟ್ಸ್ನ ಯಾರು ಆನ್ ಮಾಡಿದ್ದು? ಯಾರು ಆನ್ ಮಾಡಿದ್ದು? ಕ್ರೇಜಿ ಸ್ನ್ಯಾಚರ್, ನಾವು ತುಂಬಾ ವರ್ಷಗಳಿಂದ ಕಾಯ್ತಿದ್ವಲ್ಲ, ಅದು ಲೈಟು ತಾನಾಗೆ ಆನ್ ಆಗಿರೋದು. ಗೊತ್ತಾ ನಿಮ್ಗೆ? ಏನ್ ಹೇಳ್ದೆ? ಲೈಟ್ಸ್ ತಾನಾಗಿ ಆನ್ ಆಯ್ತಾ? ಸಾಧ್ಯನೇ ಇಲ್ಲ. ಇದು ಹೇಗಾಯ್ತು?
ಇದು ಹೇಗೆ ಸಾಧ್ಯ ಆಗುತ್ತೆ? ಇದರ ಅರ್ಥ ಅವನು ಜೀವಂತವಾಗಿದ್ದಾನೆ. ಇಷ್ಟು ವರ್ಷಗಳ ನಂತರ ಅವನು ಮತ್ತೆ ಬಾಕ್ಸ್ನ ಓಪನ್ ಮಾಡಿದ್ದಾನೆ. ಜಲ್ದಿ ಅವನ ಲೊಕೇಶನ್ನ ಟ್ರ್ಯಾಕ್ ಮಾಡಿ. ಬೇಗ ಬನ್ನಿ, ಜಲ್ದಿ ಬೇಗ. ಪ್ರಿನ್ಸ್, ಲೊಕೇಶನ್ ಅಂತೂ ಇಂಡಿಯಾದಲ್ಲೆಲ್ಲೋ ತೋರಿಸ್ತಾ ಇದೆ. ಸರ್, ಇಂಡಿಯಾದಲ್ಲಿ ಇದ್ಯಾವುದೋ ಸಣ್ಣ ಸಿಟಿ ಅಂತ ಅನ್ನಿಸ್ತಾ ಇದೆ. ಸಿಕ್ಬಿಡ್ತು ಸರ್. ಈ ಸಿಟಿ ಹೆಸರು ವೇದಾಸ್ ಸಿಟಿ ಅಂತ. ವೆಲ್ ಡನ್. ಹೋಗಿ ಮತ್ತೆ ಆ ಗ್ಯಾಜೆಟ್ನ ಕಿತ್ಕೊಂಡು ಬನ್ನಿ. ಲೊಕೇಶನ್ ಟ್ರ್ಯಾಕ್ ನಾವು ತಲುಪಿದೀವಿ. ಗ್ಯಾಜೆಟ್ ಇಲ್ಲೇ ಇದೆ. ನಾವು ಒಳಗಡೆ ಹೋಗ್ಬೇಕು. ಲೆಟ್ಸ್ ಗೋ. ಈ ನಾಯಿ ಬೊಗಳಿದ್ರೆ ಎಲ್ಲರಿಗೂ ಎಚ್ಚರ ಆಗುತ್ತೆ. ಇಬ್ರು ಇಲ್ಲೇ ಇರಿ. ಮತ್ತೆ ನೀನು ಮನೆ ಹಿಂದೆಯಿಂದ ಒಳಗಡೆ ಹೋಗು. ನಾನೀ ನಾಯಿನ ನೋಡ್ಕೊಳ್ತೀನಿ. ನಾಯಿನ? ನಾಯಿ ಅಂದ್ರೆ ನನಗೆ ತುಂಬಾ ಭಯ ಆಗುತ್ತೆ. ಸರಿ, ನಾನು ಸುಮ್ಮನೆ ನಿಂತ್ಕೋತೀನಿ. ಹಲೋ ಪಪ್ಪಿ, ಇಲ್ಲಿ ನೋಡು ಏನಿದೆ. ಇಲ್ಲೇನ್ ಮಾಡ್ತಾ ಇದೀಯಾ? ನಾನಂತೂ ಅರೆ ನೀನ್ ಬಾರಪ್ಪ, ನೀನ್ ಸುಮ್ನೆ ಬೇಡ, ನನಗೆ ನಾಯಿ ಎದ್ರೆ ಭಯ ಆಗುತ್ತೆ. ಬೇಗ ಇಲ್ಲಿ ಹುಡುಕಿ. ಎಂತೆಂತ ಜನಗಳಿರ್ತಾರಪ್ಪ ಇಲ್ಲಿ. ಏನ್ ಮಾಡ್ತಾ ಇದ್ದೀರಾ? ನಾನ್ ನೋಡ್ತೀನಿ. ಅದು ಇಲ್ಲೇ ಇದೆ. ಎಸ್, ಸಿಕ್ಬಿಡ್ತು. ಸಿಕ್ಬಿಡ್ತು. ಡಿಂಕ ಚಿಕ್ಕ ಡಿಂಕ ಚಿಕ್ಕ ಡಿಂಕ ಚಿಕ್ಕ. ಸದ್ದು ಮಾಡಬೇಡ. ಕಮ್ ಆನ್, ಲೆಟ್ಸ್ ಗೋ. ಕಬಡ್ಡಿ, ನಾನು ಜಾರ್ತಾ ಇದ್ದೀನಿ. ಯಾರದು ಅಲ್ಲಿ? ನೀನ್ ಯಾರು? ನಮಸ್ತೆ ಅಜ್ಜಿ ಅವರೇ. ಓಡಿ, ಎಲ್ರು ಓಡಿ ಬೇಗ. ಯಾರದು ಅಲ್ಲಿರೋದು? ಶಿವನ್ ತಾತ! ಶಿವ! ಕಳ್ರು! ಕಳ್ರು! ಏನಾಯ್ತು ಅಜ್ಜಿ? ನೀವೇನೆ ಕಿರ್ಸ್ಕೊತಾ ಇದ್ದೀರಾ? ಅವರು ನಿನ್ನ ಅಪ್ಪನ್ ಗ್ಯಾಜೆಟ್ ತಗೊಂಡು ಓಡ್ ಹೋದ್ರು. ಅಪ್ಪನ ಗ್ಯಾಜೆಟಾ? ಅದ್ಯಾವ ಗ್ಯಾಜೆಟ್? ಶಿವ, ಅದ್ರ ಬಗ್ಗೆ ಹೇಳೋದಕ್ಕೆ ಈಗ ಟೈಮ್ ಇಲ್ಲ. ಅದೊಂದು ಚಮತ್ಕಾರಿಯಾದ ಬಾಕ್ಸು. ಆ ಬಾಕ್ಸ್ ನಲ್ಲಿ ಒಂದು ಚಿಕ್ಕ ಹ್ಯಾಂಡಲ್ ಇದೆ. ಅದು ಬೇರೆಯವ್ರ ಕೈಗೆ ಸಿಗಬಾರ್ದು. ಹೋಗು, ಬೇಗ ಹೋಗು, ಬೇಗ ಹೋಗು.
ಹಲೋ ರೇವಾ, ಹೇಳು ಶಿವ. ನಾನು ನಮ್ಮ ಮನೆಗೆ ನುಗ್ಗಿದ್ರಲ್ಲ ಆ ಕಳ್ಳರನ್ನ ಫಾಲೋ ಮಾಡ್ತಾ ಇದ್ದೀನಿ. ನೀನು ಲಡ್ಡು ಸಿಂಗ್ ಸರ್ ಆದಿ ಯೂಡಿನ ಬೇಗ ಕರ್ಕೊಂಡು ಊರ ಹೊರಗಡೆ ಇರೋ ರೋಡ್ ಹತ್ರ ಬಂದ್ಬಿಡು ಬೇಗ. ಓಕೆ ಶಿವ, ನೋ ಪ್ರಾಬ್ಲಮ್. ಮಗು ಯಾರು? ಅವನು ನಮ್ ಹಿಂದೆ ಬರ್ತಾ ಇದ್ದಾನಾ? ಲಾರಿ ಹೊರಟು ಹೋಯ್ತು, ನಾವು ಉಳ್ಕೊಂಡ್ವಿ. ಸಾರ್ ಬಿದಕ್ತಿರೋ ಹುಷಾರು ಸಾರ್. ಏನ್ ಮಾಡ್ತಿದ್ದೀರಾ ಸಾರ್? ಏನ್ ಮಾಡ್ತಿದ್ದೀರಾ ಅಲ್ಲೇ ಸಾರ್? ಬೇಗ ನನ್ನ ಮೇಲ್ಗಡೆ ಎಳ್ಕೊ. ಓ ನೋ, ಈ ಬಂಡೆಗಳು ಈಗ್ಲೇ ಬೀಳ್ಬೇಕಿತ್ತ? ಈ ಹುಡುಗ ಇಲ್ಲೂನಾ? ಶಿಲ್ಪಾ ಮೇಡಮ್, ಅವನು ನಮ್ಮ ಹಿಂದೆ ಬಂದು ಬಂದು ಇಲ್ಲಿವರೆಗೂ ಬಂದ್ಬಿಟ್ಟಿದ್ದಾನೆ. ಒಂದ್ ಮಗುಗ್ ಯಾಕೆ ಹೆದ್ರೋದು? ಓಡಿಸಿ ಅವನ್ನ. ಮಗು ಹೊರಟು ಹೋಗೋ, ಇಲ್ಲ ಅಂದ್ರೆ ನಿನ್ನ ಮುಗಿಸ್ಬಿಡ್ತೇವೆ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಲಡ್ಡು ಸಿಂಗ್ ಏರಿಯಾದಲ್ಲಿ ಕಳ್ತನ? ಆ ಚಿಕ್ಕ ಹುಡುಗನ್ ಜೊತೆಗೆ ಫೈಟಿಂಗ್ ಆಡ್ತೀರಾ? ನನ್ ಶಕ್ತಿನ ನೋಡು, ಏನಂತ ತೋರಿಸ್ತೀನಿ. ಲಡ್ಡು ಸಿಂಗ್ ಕೈ ಎತ್ತಿದ್ರೆ ಸಾಕು, ನೇರವಾಗಿ ಹಾಸ್ಪಿಟಲ್ ಹೋಗಿ ಮಲ್ಕೊಂಡಿರ್ತೀಯ. ಕಮಾನ್ ಕಮಾನ್, ಎಲ್ರು ಬನ್ನಿ, ಹೇಗ್ ಪಂಚ್ ಹೊಡಿತೀನಿ ಅಂತ ನೋಡಿ. ನಾನ್ ನಿಮ್ಗೆ ಕಲ್ಸ್ಕೊಡ್ತೀನಿ ದೊಡ್ಡವ್ರ ಜೊತೆಗೆ ಹೇಗ್ ಫೈಟ್ ಮಾಡೋದು ಅಂತ. ಕಮಾನ್ ಕಮಾನ್ ಕಮಾನ್.
ಅಯ್ಯ ಪ್ರಪಂಚನೇ ತಿರುಗ್ಬಿಡ್ತು. ನಾನ್ ಸರಿಯಾಗಿದ್ದೀನಿ. ಶಿವ, ನಾನ್ ಬರ್ತಾ ಇದ್ದೀನಿ. ನಿಂತ್ಕೊಳ್ಳಿ ಲಡ್ಡು ಸಿಂಗ್ ಸರ್, ನೀವಲ್ಲಿ ಹೋಗೋದೇನ್ ಬೇಕಾಗಲ್ಲ. ಶಿವ ಒಬ್ನೇ ಸಾಕು ಅವ್ರಿಗೆಲ್ಲ. ಹೌದು, ಇದು ಶಿವನ್ ಕೆಲ್ಸ. ನಾನಿಲ್ಲಿ ಆರಾಮಾಗಿ ಕೂತ್ಕೋತೀನಿ. ಆಂಟಿ, ನಾನು ಲೇಡೀಸಿಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ. ನನಗೆ ನಿಮ್ ಜೊತೆ ಫೈಟ್ ಮಾಡಕ್ ಇಷ್ಟ ಇಲ್ಲ. ಯಾಕೆ ಹೆದರ್ಕೊಂಡ್ಯಾ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ನನಗ್ ವಾಪಸ್ ಕೊಡು. ನೋಡ್ಕೊಳ್ತೀನಿ ನಿನ್ನ. ತಾತ, ಅವ್ರನ್ನ ಹಿಡಿಯೋದಕ್ಕೆ ನಾವೆಲ್ಲ ಸೇರ್ಕೊಂಡು ತುಂಬಾನೇ ಕಷ್ಟಪಟ್ವಿ. ಆದ್ರೆ ಅವರು ನಮ್ಮ ಕೈಯಿಂದ ತಪ್ಪಿಸ್ಕೊಂಡ್ರು. ಲಡ್ಡು ಸಿಂಗ್, ಯಾವಾಗಾದ್ರೂ ಏನಾದ್ರೂ ಕೆಲ್ಸ ಮಾಡು. ಯಾವಾಗ್ಲೂ ನನ್ ಶಿವನ ಹತ್ರನೇ ಸಹಾಯ ತಗೊಳ್ತ್ಯಾ. ಇವತ್ತು ಅವನಿಗೆ ಸಹಾಯದ ಅವಶ್ಯಕತೆ ಇದ್ದಾಗ್ಲೂ ನೀನು ಹೊಡೆಸ್ಕೊಂಡ್ ಬಂದಿದ್ಯಾ ಇಲ್ಗೆ? ಇಲ್ಲ, ಅದು ಏನಾಯ್ತು ಅಂದ್ರೆ ಅಲ್ಲಿ ಸಾರಿ ಅಜ್ಜಿ, ಸಾರಿ. ಆಗಿದ್ದಾಗೋಯ್ತು. ಏನಾದ್ರೂ ಮಾಡಿ ಅವ್ರನ್ನ ನಾವು ಹುಡುಕ್ಲೇಬೇಕು. ಆ ಬಾಕ್ಸು ಕೆಟ್ಟವ್ರ ಕೈಗೆ ಸಿಗ್ಬಾರ್ದು. ತಾತ, ಆ ಗ್ಯಾಜೆಟ್ ಅಲ್ಲಿ ಅಂತದ್ ಏನಿದೆ? ಅದಕ್ಕಾಗಿ ನೀವ್ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದೀರಲ್ಲ. ನನಗೆ ಅದ್ರ ಬಗ್ಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ. ಆದ್ರೆ ಇಷ್ಟು ಗೊತ್ತು, ನಿಮ್ಮಪ್ಪ ಒಂದು ಇಂಪಾರ್ಟೆಂಟ್ ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಅದ್ರ ಮೇಲೆ ಕೆಟ್ಟವ್ರ ಕಣ್ಣು ಬಿದ್ದಿದೆ. ಅದೇನಾದ್ರೂ ಅವ್ರ ಕೈಗೆ ಸಿಕ್ಕಿದ್ರೆ ತುಂಬಾ ತೊಂದರೆ ಆಗತ್ತೆ. ಆದ್ರೆ ನಮ್ ಬಳಿ ಯಾವ್ದು ಕ್ಲೂ ಇಲ್ದೆ ಅವ್ರನ್ನ ನಾವು ಹೇಗ್ ಹುಡುಕೋದು? ಐ ಥಿಂಕ್ ನನಗ್ ಗೊತ್ತಿದೆ ಅವ್ರು ಎಲ್ಲಿ ಹೋದ್ರು ಅಂತ. ಫೈಟ್ ನಡೀತಾ ಇದ್ದಾಗ ಆ ಹುಡುಗಿ ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಾ ಇದ್ಲು. ಬಾಸ್, ನಮಗೆ ಗ್ಯಾಡ್ಜೆಟ್ ಸಿಕ್ಕಿದೆ. ಓಕೆ, ಎಲ್ಲಿ? ಹೋಟೆಲ್ ಟರ್ಕಿ. ಸರಿ, ನಾವೆಲ್ಲ ಅಲ್ಲಿಗೆ ಬರ್ತೀವಿ. ಶಿವ, ಆದಷ್ಟು ಬೇಗ ಇಂಟರ್ನೆಟ್ ನಲ್ಲಿ ಆ ಟರ್ಕಿ ಹೋಟೆಲ್ ನ ಹುಡುಕು. ಅಯ್ಯೋ, ನೆಟ್ಟಲ್ಲಿ ಯಾಕೆ ಸರ್ಚ್ ಮಾಡ್ತೀರಾ? ಹೋಟೆಲ್ ಟರ್ಕಿ ಅಂದ್ಮೇಲೆ ಅದು ಟರ್ಕಿಯಲ್ಲೇ ಇರುತ್ತೆ ಅಲ್ವಾ? ಅದೇ ನೀನು ಸಾಕ್ ಮಾಡು. ಹೋಟೆಲ್ ಟರ್ಕಿ ಅಂತ ಹೆಸರಿಟ್ರೆ ಅದು ಏನಾದ್ರೂ ಟರ್ಕಿಯಲ್ಲೇ ಇರ್ಬೇಕಂತ ರೂಲ್ ಇದೆಯಾ? ನೀನ್ ಸರ್ಚ್ ಮಾಡು. ಬೇಡ, ನನ್ಗೇನು. ಏನಾಯ್ತು? ಏನ್ ತೋರಿಸ್ತಿದೆ ನಿನ್ನ ಸರ್ಚ್ ಮಾಡೋದು? ನೀನ್ ಸರಿಯಾಗಿ ಹೇಳ್ದೆ ಆದಿ. ಹೋಟೆಲ್ ಟರ್ಕಿ ಇರೋದು ಟರ್ಕಿಯಲ್ಲೇ. ನೋಡ್ದಾ, ನಾನ್ ಹೇಳಿದ್ದು ಸರಿಯಾಗೇ ಇತ್ತು. ನಾನು ಏನೇ ಹೇಳಿದ್ರು ಅದನ್ನ ನೀವು ನಂಬೋದೇ ಇಲ್ಲ. ಎಲ್ಲ ಸುಳ್ಳು ಅಂತಾನೆ ಅನ್ಕೊಂಡಿರ್ತೀರಾ. ಥ್ಯಾಂಕ್ ಯು ಆದಿ. ಈಗ ನಾವು ಟರ್ಕಿಗೆ ಹೋಗೋದಕ್ಕೆ ತಯಾರಿ ಮಾಡ್ಕೋಬೇಕು. ಶಿವ, ನಾನು ನಿಮ್ಮೆಲ್ರ ಜೊತೆಗೆ ಬರ್ತೀನಿ. ನಾನು ಆ ಹೆಂಗ್ಸನ ನೋಡಿದ್ದೀನಿ. ಅವ್ರನ್ನ ಹುಡ್ಕೋದಕ್ಕೆ ಸಹಾಯ ಆಗತ್ತೆ. ಬಾಯ್ ಅಜ್ಜಿ, ನೀವು ಹುಷಾರಾಗಿರಿ. ನಾವು ಬೇಗ ಬರ್ತೀವಿ. ತಗೋ, ಮೊದ್ಲು ಟಿಪ್ಸ್ ತಗೋ. ನಾವೆಲ್ಲರೂ ತುಂಬಾ ದೂರದಿಂದ ಬಂದಿದ್ದೀವಿ. ಒಳಗಡೆ ಇರೋರೆಲ್ಲ ಬೇಗ ಹೊರಗಡೆ ಬನ್ನಿ. ವಾವ್, ಎಷ್ಟು ಸುಂದರವಾದ ಸಿಟಿ.
ಮತ್ತೆ ಈ ಹೋಟೆಲ್ ಕೂಡ ಎಷ್ಟು ಚೆನ್ನಾಗಿದೆ ಅಲ್ವಾ? ನಾನು ನಿಮ್ಮೆಲ್ರಿಗೂ ಒಂದ್ ಮಾತನ್ನ ಹೇಳಲೇಬೇಕು. ಅವರೆಲ್ಲರೂ ಕ್ರೇಜಿ ಸ್ನ್ಯಾಚರು. ನಿಜವಾಗಿ ಅವನು ರಾಜ ಆಗಿದ್ದ. ಅವನ ಹತ್ರ ಬೇಕಾದಷ್ಟು ದುಡ್ಡಿದೆ. ಅವನು ಎಲ್ಲೇ ಹೋದ್ರೂ ಏನಾದ್ರೂ ಇಷ್ಟ ಆಯ್ತು ಅಂದ್ರೆ ಅದನ್ನ ಅವನು ಆ ಕ್ಷಣದಲ್ಲೇ ಖರೀದಿ ಮಾಡ್ತಾನೆ. ನಾವ್ ಈ ವಿಷಯನ ನೆನ್ಪಲ್ಲಿಟ್ಕೋಬೇಕು. ಡೋಂಟ್ ವರಿ ತಾತವ್ರೆ, ಅವನು ಇಲ್ಲಿನ ರಾಜ ಆಗಿರಬಹುದು. ನಾನು ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಮಾಡ್ತಾ ಇದ್ದೀರ ಲಡ್ಡು ಸಿಂಗ್? ಇದು ವೇದಾ ಸಿಟಿ ಅಲ್ಲ, ಟರ್ಕಿ. ನಡೀರಿ ಎಲ್ರು. ಸುಮ್ಮನಿರಿ ಲಡ್ಡು ಸಿಂಗ್ ಅವ್ರೆ. ವಾವ್, ಎಷ್ಟು ಚೆನ್ನಾಗಿದೆ ಈ ಹೋಟೆಲ್. ನಡೀರಿ, ರಿಸೆಪ್ಷನ್ಗೆ ಹೋಗಿ ರೂಮ್ ನ ಕೀ ತಗೊಳ್ಳೋಣ. ಹಲೋ ಮೇಡಮ್. ಹಲೋ ಸರ್, ಹೌ ಕ್ಯಾನ್ ಐ ಹೆಲ್ಪ್ ಯು? ನನಗೆ ನಮ್ಮ ಗೊತ್ತಿರೋರೊಬ್ರ ರೂಮ್ ನಂಬರ್ ಬೇಕಾಗಿತ್ತು. ಸಾರಿ ಸರ್, ನಾವು ನಮ್ಮ ಯಾವುದೇ ಗೆಸ್ಟ್ ನ ಡೀಟೇಲ್ಸ್ ಅವ್ರ ಪರ್ಮಿಷನ್ ಇಲ್ಲದೆ ಕೊಡೋಕ್ಕಾಗೋದಿಲ್ಲ. ಆದ್ರೂ ನಾನು ರಿಜಿಸ್ಟರ್ ಅಲ್ಲಿ ಚೆಕ್ ಮಾಡ್ತೀನಿ ಅವರು ನಿಮ್ಮನ್ನ ಭೇಟಿ ಮಾಡುವಂತ ಇಂಟಿಮೇಷನ್ ಕೊಟ್ಟಿದ್ದಾರಾ ಇಲ್ವಾ ಅಂತ. ನಿಮ್ ಹೆಸರು ಹೇಳಿ ಪ್ಲೀಸ್. ನನ್ನ ಹೆಸರು ಶೇಖ್ ಅಬಿಬುಲ್ಲಾ. ಸಾರಿ ಸರ್, ನಿಮ್ ಯಾವುದೇ ಡೀಟೇಲ್ಸ್ ನಮ್ಗೆ ಕೊಟ್ಟಿಲ್ಲ. ಓಹೋ, ಏನ್ ಹೇಳ್ತಾ ಇದ್ದೀರಾ ನೀವು? ನಮ್ಗೆ ನಮ್ಮವರ ಗೆಸ್ಟ್ ನ ರೂಮ್ ನಂಬರ್ ನ ಕೊಡಕ್ಕಾಗಲ್ವಾ? ನಾನೀಗ ಟೇಬಲ್ ಹತ್ತಿ ಬರ್ತೀನಿ. ಡ್ರೆಸ್ ಬೇರೆ ಟೈಟ್ ಆಗಿದೆ. ಎಷ್ಟ್ಕೊಬ್ ನಿಮ್ಗೆ ನನ್ ನೋಡಿ ನಗ್ತಾ ಇದ್ದೀರಾ? ಇದು ನನಗ್ ಮಾಡಿದ ಅವಮಾನ. ನಾನ್ ಇದನ್ನ ನಮ್ಮೆಲ್ಲ ಜನಗಳ ಎದುರಿಗೆ ಬಿಚ್ಚಿಡ್ತೀನಿ. ಅವ್ರೆ ನನಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಅಬ್ಬಾಜಾನ್, ನಾವು ಈಗಿಂದೀಗ್ಲೇ ಈ ಹೋಟ್ಲನ್ನ ಖರೀದಿ ಮಾಡ್ಬೇಕು. ಈ ಕೂಡ್ಲೆ ನಮ್ಮ ಹೆಡ್ ಆಫ್ ಇನ್ಚಾರ್ಜ್ ನ ಕರೀರಿ, ಮತ್ತೆ ಹೋಟೆಲ್ ಮಾಲೀಕರನ್ನು ಕರೀರಿ. ಈಗಿಂದೀಗ್ಲೇ ಡೀಲ್ ನ ಫೈನಲ್ ಮಾಡ್ಬೇಕು. ಸರ್, ಕೋಪ ಮಾಡ್ಕೊಳ್ಬೇಡಿ. ನಾನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗೆ ಬಂದೇ ಆಗಿದ್ದೀನಿ. ನನಗೆ ಯೋಚನೆ ಆಗ್ತಿದೆ, ಒಬ್ರು ಗೆಸ್ಟ್ ಈಗಾಗ್ಲೇ ಹೋಟೆಲ್ ತಗೊಳ್ತೀವಿ ಅಂತ ಹೇಳ್ತಾ ಇದಾರೆ, ಮತ್ತೆ ಇವಾಗ ನೋಡಿದ್ರೆ ನೀವು ಅದನ್ನೇ ಹೇಳ್ತಾ ಇದ್ದೀರಾ. ಏನ್ ಹೇಳ್ತಾ ಇದ್ದೀರಾ ನೀವು? ಹೋಟೆಲ್ ಖರೀದಿ ಮಾಡೋದಕ್ಕೆ ಇನ್ನೊಬ್ರು ಬಂದಿದಾರ? ಓಹೋಹೋ, ಅದ್ ಹೇಗ್ ಸಾಧ್ಯ? ಯಾವಾಗ್ಲಾದ್ರೂ ಎಲ್ಲಾದ್ರೂ ಏನಾದ್ರೂ ಇಷ್ಟ ಆದ್ರೆ ಅದನ್ನ ತಗೊಳ್ಳೋದು ನನ್ನ ಗುಣ. ನನ್ನನ್ ಬಿಟ್ರೆ ನನ್ನ ಅಣ್ಣ ಮಾತ್ರ ಆಗಿರೋದು. ಅಂದ್ರೆ ಇದ್ರ ಅರ್ಥ ಅವನು ಇದೇ ಹೋಟೆಲ್ ನಲ್ಲಿದ್ದಾನೆ. ಯಾವ ರೂಮ್ ನಲ್ಲಿದ್ದಾನೆ ಅವನು? ನನಗೆ ಹೇಳು. 1706. ಅಬ್ಬಾಜಾನ್, ನಮ್ಮ ಅಣ್ಣ ಇಲ್ಲೇ ಇದ್ದಾನೆ. ನಾನಿಲ್ಲಿ 1 ನಿಮಿಷನೂ ಇರೋದಿಲ್ಲ. ನಾನ್ ಅವನ ಮುಖ ನೋಡೋದಕ್ಕೂ ಇಷ್ಟಪಡೋದಿಲ್ಲ. ನಾವಿಲ್ಲಿಂದ ಹೊರಡೋಣ, ಬನ್ನಿ. ನೀವಿಬ್ರು ಚಿಕ್ಕ ಮಕ್ಕಳ ತರ ಜಗಳ ಮಾಡ್ತಾ ಇರ್ತೀರಾ. ಬನ್ನಿ, ನಡೀರಿ. ಆದ್ರೆ ಒಂದ್ ಮಾತು, ಇದನ್ ಸರಿಯಾಗಿ ನೆನ್ಪಿಟ್ಕೋ. ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ನಾನ್ ಇಲ್ಲಿಗೆ ಬಂದಿರೋದು ಯಾಕಂದ್ರೆ ಅವನ್ ನೋಡಿದ ಹೋಟ್ಲಿನ ನಾನು ಖರೀದಿ ಮಾಡೋದಿಲ್ಲ. ನಾನು ಹೇಳೋದಿಲ್ಲ ಸರ್, ಪ್ಲೀಸ್ ನೀವು ಸೀನ್ ಕ್ರಿಯೇಟ್ ಮಾಡಬೇಡಿ. ಬನ್ನಿ ಬನ್ನಿ, ಯಾರು ಇಲ್ಲ. ನಿಧಾನವಾಗಿ, ಯಾರು ಮಾತಾಡ್ಬೇಡಿ. ಯಾರೋ ಬರ್ತಾ ಇದ್ದಾರೆ. ಅಯ್ಯೋ, ಏನಾಯ್ತು? ಬೇಗ ಓಡಿ. ಲಡ್ಡು ಸಿಂಗ್, ಏನ್ ಮಾಡ್ತಾ ಇದೀಯಾ? ನೋಡ್ಕೊಂಡು ಹೋಗು. ವಾ 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 ವಾ, ಈ ಪೇಂಟಿಂಗ್ ಎಷ್ಟು ಚೆನ್ನಾಗಿದೆ. ಚಾಕ್ಲೇಟ್ ಬೇಕು, ಚಾಕ್ಲೇಟ್ ಬೇಕು, ಚಾಕ್ಲೇಟ್. ಸರಿಯಾಗಿ ಕ್ಲೀನ್ ಮಾಡಿ, ಸರಿಯಾಗಿ ಕ್ಲೀನ್ ಮಾಡಿ. ನಾನಿವತ್ತು ತುಂಬಾ ಖುಷಿಯಾಗಿದ್ದೀನಿ. ನಾನಿವತ್ತು ಪ್ರಪಂಚದ ಒಂದಕ್ಕಿಂತ ಒಂದು ದುಬಾರಿ ವಸ್ತುಗಳನ್ನು ಖರೀದಿಸಿದ್ದೀನಿ. ಆದರೆ ಈ ಗ್ಯಾಡ್ಜೆಟ್ಗಿಂತ ದುಬಾರಿ ಇನ್ಯಾವುದೂ ಇಲ್ಲ. ಪ್ರಿನ್ಸ್, ಆ ಗ್ಯಾಡ್ಜೆಟ್ ಅಲ್ಲಿ ಅಂತ ಯೂನಿಕ್ನೆಸ್ ಏನಿದೆ? ಓ ಶಿಲ್ಪ, ಈ ಗ್ಯಾಡ್ಜೆಟ್ ಯಾವುದೇ ರೀತಿಯ ಪ್ರಪಂಚದಲ್ಲಿರೋ ಎಲ್ಲ ಟ್ರಾನ್ಸ್ಪೋರ್ಟ್ನ ಕಂಟ್ರೋಲ್ ಮಾಡುತ್ತೆ. ಸೈಕಲ್ ಆಗಲಿ, ಬೈಕ್ ಆಗಲಿ, ಕಾರ್ ಆಗಲಿ, ಟ್ರೈನ್ ಆಗಲಿ, ಅಥವಾ ಹೆಲಿಕಾಪ್ಟರ್ ಆಗಲಿ, ಪ್ಲೇನ್ ಆಗಲಿ, ಎಲ್ಲಾನು ಕಂಟ್ರೋಲ್ ಮಾಡುತ್ತೆ. ಏನಾದ್ರೂ ತಿನ್ಲೇಬೇಕು. ನಂಗೆ ತುಂಬಾ
ಏನ್ ವಿಚಿತ್ರ ಅಯ್ಯೋ ಸರಿ ಸರಿ. ಯೋಚಿಸಿ, ನಾವೇನಾದ್ರೂ ಇದನ್ನ ಮಾಡಿದ್ರೆ ಪ್ರಪಂಚದಲ್ಲಿರೋ ಎಲ್ಲ ಶಕ್ತಿ ನಮ್ಮ ಮುಂದೆ ಮಂಡಿ ಊರ್ಕೊಂಡು ಕೂತ್ಕೊಳ್ಳುತ್ತೆ. ನಾವಿವಾಗ ಈ ಡಿವೈಸ್ನ ಮೇನ್ ಡಿವೈಸ್ ಕಂಟ್ರೋಲ್ಗೆ ಫಿಕ್ಸ್ ಮಾಡ್ಬೇಕಷ್ಟೆ. ನಾವೀಗ ಟೈಮ್ ವೇಸ್ಟ್ ಮಾಡಬಾರ್ದು. ಬನ್ನಿ ಇಲ್ಲಿಂದ ಹೋಗೋಣ. ಮಾಡ್ತಾ ಇದ್ದೀರಾ? ನನ್ನ ಕೂದಲು ಯಾಕೆ ಎಳಿತಾ ಇದ್ದೀರಾ? ಮಕ್ಕಳೇ, ಇದು ನಿಮ್ಮ ಅಂಕಲ್ ಅಲ್ಲ. ನಮ್ ರೂಮು ಆಚೆ ಇದೆ, ನಡೀರಿ. ಇಲ್ಲ ಅಪ್ಪಾಜಾನ್, ನಂಗೆ ಗೊತ್ತು ನಿಮ್ಗೆ ಅಂಕಲ್ ಮೇಲೆ ಕೋಪ ಇದೆ, ಅದಕ್ಕೆ ನೀವು ಈ ತರ ಮಾತಾಡ್ತಾ ಇದ್ದೀರಾ. ಹಾ, ಅಮ್ಮ ಹೇಳಿದ್ರು ನಮ್ಮ ಅಂಕಲ್ ತುಂಬಾ ಒಳ್ಳೆಯವರು ಮತ್ತೆ ಚೆನ್ನಾಗಿದ್ದಾರೆ ಅಂತ. ಯಾರು ಈ ಮಕ್ಕಳು? ನಾನು ಯಾರಿಗೂ ಅಂಕಲ್ ಅಲ್ಲ. ಹಿಡ್ಕೊಳ್ಳಿ ಆ ಹುಡ್ಗನ. ಆ ಹುಡ್ಗ ಗ್ಯಾಜೆಟ್ ತಗೊಂಡು ಓಡ್ ಹೋಗ್ತಿದ್ದಾನೆ. ಕ್ಯಾಚ್ ಹಿಮ್ ನೌ. ಈ ಮಕ್ಕಳು. ಹಲೋ, ಆ ಮಗು ನನ್ನ ಗ್ಯಾಡ್ಜೆಟ್ ಎತ್ಕೊಂಡು ಓಡ್ ಹೋಗ್ತಾ ಇದ್ದಾನೆ. ಹಿಡ್ಕೊಳ್ಳಿ ಅವನನ್ನ. ಈ ಮಕ್ಕಳೆಲ್ಲ ಹೋದ್ರು? ಈ ಮಕ್ಕಳೆಲ್ಲ ಒಂದೇ ಅಂತ ಅನ್ಕೋತೀನಿ. ಓ ನೋ, ಇವನು ಶಿವ. ವಾವ್, ಎಂತ ಸೈಕಲ್ ಅದು! ಬಿಡಬೇಡಿ ಅವನನ್ನ. ಶಿಲ್ಪ, ಅವನ್ ಸೈಕಲ್ ಲಕ್ಷದಲ್ಲಿ ಒಂದು. ಅವನನ್ನ ಕೇಳು, ಆ ಸೈಕಲ್ನ ಮಾರ್ತಾನ ಅಂತ. ಅಯ್ಯೋ ದೇವ್ರೇ ಬಾಸ್, ನಮ್ಗೆ ಆ ಗ್ಯಾಜೆಟ್ ಬೇಕಾಗಿರೋದು ಸೈಕಲ್ ಅಲ್ಲ. ನಿಂತ್ಕೋ ನೀನು. ಆ ಹುಡುಗ ಓಡೋದ್ರೇನಂತೆ? ಇವರನ್ನೆಲ್ಲ ಹಿಡ್ಕೊಳ್ಳಿ, ಅವನೇ ತಾನಾಗ್ ತಾನೇ ಬರ್ತಾನೆ. Somebody stop him. ಬೇಗ ನಿಲ್ಸಿ, ಇಲ್ಲಿಂದ ಓಡೋಗೋಣ. ನಡೀರಿ. ಸರಿ ಸರಿ, ನಡೀರಿ.
ಏ ಹುಡ್ಗ ಏನ್ ಮಾಡ್ತಾ ಇದ್ಯಾ? ಸಾರಿ ಅಂಕಲ್, ಸ್ವಲ್ಪ ಎಮರ್ಜೆನ್ಸಿ ಇದೆ. ಕೊಡು, ಬೇಗ ಕೊಡು. ಹಿಡ್ಕೊಳ್ಳಿ ಅವರನ್ನ. ಆ ಗ್ಯಾಡ್ಜೆಟ್ ಬೇಕೇ ಬೇಕು ನನಗೆ. Not again. ಏ ಶಿಲ್ಪ, ಬಿಡಬೇಡ ಆ ಮಗುನ. ಕಿತ್ಕೋ ಗ್ಯಾಡ್ಜೆಟ್ನ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಮೇಡಮ್, ಲಡ್ಡು ಸಿಂಗ್ ಹೆಸರು ಸುಮ್ನೆ ಫೇಮಸ್ ಆಗ್ಲಿಲ್ಲ. ಲಡ್ಡು ಸಿಂಗ್ ಸರ್, ಗ್ಯಾಡ್ಜೆಟ್ ನಿಮ್ ಕೈಯಲ್ಲೇ ಇದೆ, ಓಡಿ. ಏ ಮಂಗ, ಶಿವ ಗ್ಯಾಡ್ಜೆಟ್. ಅಯ್ಯೋ, ಈ ತಾತ ಮತ್ತೆ ಹಾಡಿ ಆರಿಸ್ಬಿಡ್ತಾರೆ ನಮ್ನ. ಓಡಿ. ಗರಿ ಸಾ ಬಾ 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 ನಂದ. ತಾತವ್ರೇ, ತಾತ, ತಾತ ನಿಮ್ಗೆ ತುಂಬಾನೇ ಪೆಟ್ಟು ಬಿದ್ದಿದೆ. ನೀವು ಈಗ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೇಬೇಕು. ಶಿವ, ನನಗೇನು ಆಗಿಲ್ಲ. ಸ್ವಲ್ಪ ರೆಸ್ಟ್ ತಗೊಂಡು ಸರಿ ಹೋಗುತ್ತೆ ಅಷ್ಟೇ. ಶಿವ ಸರಿಯಾಗಿ ಹೇಳ್ತಿದ್ದಾನೆ ತಾತವ್ರೆ. ನೀವು ರೆಸ್ಟ್ ತಗೊಳ್ಳೋ ಅವಶ್ಯಕತೆ ಇದೆ. ಸರಿ ಪುಟ್ಟ, ಆಯ್ತು. ನಾನು ರೆಸ್ಟ್ ತಗೊಳ್ತೀನಿ. ತಾತ, ನೀವು ಚಿಂತೆನೆ ಮಾಡಬೇಡಿ. ನಾನು ರೋಬೋಟ್ ಬಿನ ಅವ್ರ ಕಾರಿಂದ ಫಿಕ್ಸ್ ಮಾಡಿದ್ದೀನಿ. ಅವ್ರ ಲೊಕೇಶನ್ ಈಗಲೇ ನಮಗೆ ತಿಳಿಯುತ್ತೆ. ಕ್ಯಾಪ್ಟನ್, ನ್ಯೂಯಾರ್ಕ್ ಸಿಟಿಗೆ ಹೋಗೋ. ಅಯ್ಯೋ, ಇವನು ಇಲ್ಲಿಗೂ ಬಂದ್ಬಿಟ್ಟ. ಇವನೇನು ಹುಡುಗನ ಅಥವಾ ವಿಚಿತ್ರನ? ಫೈರ್ ಮಾಡು. ಈ ಸೈಕಲ್ ಕೂಡ ತುಂಬಾನೇ ಚೆನ್ನಾಗಿದೆ. ವಿಚಾರಿಸ್ ನೋಡು ಆ ಸೈಕಲ್ನ ಎಷ್ಟಕ್ಕೆ ಮಾರ್ತಾನೆ ಅಂತ. ಫ್ರೆಂಡ್ಸ್, ಅವನು ಸೈಕಲ್ನ ಮಾರೋದಿಲ್ಲ. ಅವನು ಗ್ಯಾಡ್ಜೆಟ್ ತಗೊಳ್ತಾನೆ ಮತ್ತೆ ಇಲ್ಲಿಂದ ಹೊರಟು ಹೋಗ್ತಾನೆ.
ಕಾಂಟ್ ಬಿಲೀವ್ ದಿಸ್. ಇಷ್ಟು ಚಿಕ್ಕ ಹುಡುಗ ಅಷ್ಟೊಂದು ಮಿಸೈಲ್ಗಳನ್ನ ಹಾಳು ಮಾಡ್ತಾನೆ ಅಂದ್ರೆ ಅವನು ನಮ್ಮ ಹತ್ರನೂ ಬಂದೇ ಬರ್ತಾನೆ. ಏನಾದರೂ ಮಾಡಲೇಬೇಕು. ಸಬ್ಮರೀನ್ ಮೋಡನ್ನ ಆಕ್ಟಿವೇಟ್ ಮಾಡ್ತೀನಿ. ಈ ಮೋಡ್ ಏನಕ್ಕೆ ಆನ್ ಆಗ್ತಾ ಇಲ್ಲ? ಪ್ಲೀಸ್ ವರ್ಕ್ ಆಗು, ಪ್ಲೀಸ್ ವರ್ಕ್ ಆಗು. ಎಸ್, ಈಗ ಕೆಲಸ ಮಾಡ್ತಿದೆ. ಅರೆ, ಅವನು ಇಲ್ಲಿಗೂ ಬಂದ್ಬಿಟ್ಟ. ಅರೆ, ಇದೇನಿದು? ಸಬ್ಮರೀನು ಆಗುತ್ತಾ? ಈ ಹುಡುಗನ ಸೈಕಲ್ ತುಂಬಾನೇ ಅದ್ಭುತವಾಗಿದೆ. ನನಗೆ ಅವನ ಸೈಕಲ್ ತುಂಬಾನೇ ಇಷ್ಟ ಆಗಿದೆ. ಅವನ ಸೈಕಲ್ ನೀರಲ್ಲೂ ಓಡುತ್ತೆ ಅಂದ್ರೆ ಯೋಚನೆ ಮಾಡು, ನಮ್ಮ ಇಷ್ಟು ದೊಡ್ಡ ಸಬ್ಮರೀನ್ ಏನ್ ಪ್ರಯೋಜನ ಅಂತ. ನಾನು ಹೇಳೋದೇನು ಅಂದ್ರೆ ಆ ಸೈಕಲ್ ಎಷ್ಟೇ ಕಾಸ್ಟ್ಲಿ ಆದ್ರೂ ತಗೊಂಡ್ ಬಿಡೋಣ ಅಂತ. ಶಿಲ್ಪ, ಅವಕಾಶ ಸಿಕ್ತಿದ್ದ ಹಾಗೇನೆ ನೀನು ಡೀಲನ್ನ. ನಿಮಗೆ ಶಿವಾದು ಸೈಕಲ್ ಬೇಕಾ ಅಥವಾ ಗ್ಯಾಜೆಟ್ ನ ಸೇವ್ ಮಾಡ್ಬೇಕಾ? ನನಗಂತೂ ಶಿವಾನ ಸೈಕಲ್ ಅಲ್ಲಲ್ಲ, ಗ್ಯಾಜೆಟ್ ಸೇವ್ ಮಾಡ್ಕೋಬೇಕಾಗಿದೆ. ಕ್ಯಾಪ್ಟನ್, ಮುಗಿಸ್ಬಿಡು ಅವನನ್ನ. ಏರೋಪ್ಲೇನ್ ಮೋಡ್ ಆನ್ ಮಾಡು. ಎಸ್ ಸರ್. ಈ ಸೈಕಲ್ನ ಏನಾದ್ರೂ ಮಾಡ್ಲೇಬೇಕಾಗತ್ತೆ. ಹಾ ಶಿವ, ನಾವ್ ನಿಮ್ ಜೊತೆ ಇದೀವಲ್ಲ, ವಿ ಕ್ಯಾನ್ ಡೂ ಇಟ್. ವಾವ್ ಶಿವ, ಎಷ್ಟು ಸುಂದರವಾಗಿ ಮಾಡಿದ್ಯಾ ಈ ಸೈಕಲ್ನ. ಈಗ ಅವರ ಲೊಕೇಶನ್ ನಾವು ಹುಡುಕ್ಬೇಕು. ಸಿಕ್ಕಿದ್ರು. ಅವರು ನ್ಯೂಯಾರ್ಕ್ ಸಿಟಿಗೆ ಹೋಗಿದ್ದಾರೆ. ಲಡ್ಡು ಸಿಂಗ್ ಸರ್, ನಾವ್ ಅಲ್ಲಿಗೆ ಹೋಗ್ಬೇಕಾಗತ್ತೆ. ನಡೀರಿ. ನೀನ್ ನೋಡ್ತಾ ಇರು ಶಿಲ್ಪ, ಈ ಒಂದು ಗ್ಯಾಡ್ಜೆಟ್ ಇಂದ ನಾನು ಪ್ರಪಂಚದಲ್ಲಿ ತುಂಬಾನೇ ಶಕ್ತಿವಂತನಾಗ್ಬಿಡ್ತೀನಿ. ಸರಿ, ಈ ಗ್ಯಾಡ್ಜೆಟ್ ನ ಈಗ ಲೋಡ್ ಮಾಡೋಣ. ಕಮಾನ್. ನಾನು ಪ್ರಪಂಚದಲ್ಲಿರೋ ಎಲ್ಲ ದುಬಾರಿ ವಸ್ತುಗಳನ್ನು ಖರೀದಿಸಿದ್ದೀನಿ.
ಆದ್ರೆ ಇವತ್ತು ನನಗೇನ್ ಸಿಕ್ಕಿದ್ಯೋ ಅದ್ರ ಮುಂದೆ ಎಲ್ಲವೂ ಕೂಡ ತೃಣ ಸಮಾನ. ಈಗ ಪ್ರಪಂಚದಲ್ಲಿರೋ ಎಲ್ಲ ದೊಡ್ಡ ಶಕ್ತಿಗಳು ಕ್ರೇಜಿ ಸ್ನ್ಯಾಚರ್ ಮುಂದೆ ಮಂಡಿ ಊರಿ ನಿಂತ್ಕೊಳ್ಳುತ್ತೆ. ಕಂಗ್ರ್ಯಾಚುಲೇಷನ್ಸ್ ಬಾಸ್. ಥ್ಯಾಂಕ್ ಯು ಶಿಲ್ಪ. ಗ್ಯಾಡ್ಜೆಟ್ನ ಟ್ರೈ ಮಾಡೋದಕ್ಕೆ ಒಂದು ಕ್ಷಣ ಕೂಡ ನಾನು ಕಾಯೋದಿಲ್ಲ. ಎವ್ರಿಬಡಿ ಗೆಟ್ ರೆಡಿ. ಬನ್ನಿ ಮಕ್ಕಳೇ, ನ್ಯೂಯಾರ್ಕ್ ಸಿಟಿಯಲ್ಲಿ ನಾವು ಮೊದಲನೇ ಸೆಲ್ಫಿ ತಗೊಳ್ಳೋಣ. ಇಷ್ಟು ದೊಡ್ಡ ಸಿಟಿನಲ್ಲಿ ಆ ಕ್ರೇಜಿ ಸ್ನ್ಯಾಚರ್ನ ನಾವು ಹೇಗಂತ ಹುಡ್ಕೋದು ಶಿವ? ತಾತ, ಆ ಸಿಟಿ ನಮ್ಗೆ ಎಲ್ಲಿವರೆಗೂ ಗೊತ್ತಾಗಲ್ಲ ಅಂದ್ರೆ ನಾವ್ ಎಲ್ಲಿವರೆಗೂ ಅದನ್ನ ತಿಳ್ಕೊಳಕ್ ಪ್ರಯತ್ನ ಪಡಲ್ವೋ ಅಲ್ಲಿವರೆಗೂ. ನನ್ನ ರೋಬೋಟ್ ಬಿ ಇವಾಗ್ಲೂ ಒಂದು ಲೊಕೇಶನ್ನ ತೋರಿಸ್ತಾ ಇದೆ. ನಾವೀಗ ಅಲ್ಲಿಗೆ ಹೋಗೋಣ. ಇನ್ನು ಎಷ್ಟು ಹೊತ್ತಾಗತ್ತೆ? ನನಗಿನ್ನೂ ಕಾಯಕ್ಕಾಗೋದಿಲ್ಲ. ಆಗ್ತಾ ಇದೆ ಸರ್, ಇನ್ನು ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟೇ. ಸರ್ ಆಯ್ತು ಸರ್, ಪ್ಲೀಸ್ ಕಮ್ ಹಿಯರ್ ಸರ್. ಗ್ಯಾಡ್ಜೆಟ್ ಈಗ ಸಿಗ್ನಲ್ ಕೊಡೋದಕ್ಕೆ ಶುರು ಮಾಡಿದೆ. ಎಸ್ ಎಸ್, ಎಲ್ಲದಕ್ಕಿಂತ ಮೊದಲು ನಾನೀಗ ಈ ಮೋಟರ್ ಬೈಕ್ನ ಟೆಸ್ಟ್ ಮಾಡಿ ನೋಡ್ತೀನಿ. ಈ ಟೆಸ್ಟ್ ನನ್ನ ಸಕ್ಸಸ್ ಆಯ್ತು ಅಂದ್ರೆ ಮೊದಲು ಕಾರ್ ಮೇಲೆ, ಆಮೇಲೆ ಹೆಲಿಕಾಪ್ಟರ್ ಮೇಲೆ, ಆಮೇಲೆ ಏರೋಪ್ಲೇನ್ ಮೇಲೆ, ಆಮೇಲೆ ಐ ಕಾಂಟ್ ಕಂಟ್ರೋಲ್ ಮೈ ಸೆಲ್ಫ್. ಇನ್ನೊಂದು ಸ್ವಲ್ಪ ಹೊತ್ತಷ್ಟೇ. ಎಸ್ ಎಸ್, ಫ್ರೀಕ್ವೆನ್ಸಿನ ಜಾಸ್ತಿ ಮಾಡು. ರೆಡಿ ಫ್ರೆಂಡ್ಸ್, ನಾವು ಆಲ್ಮೋಸ್ಟ್ ಅಲ್ಲಿ ತಲುಪಿದೀವಿ. ಎಲ್ರೂ ಅಲರ್ಟ್ ಆಗಿರಿ. ಅವರು ಇಲ್ಲಿ ಎಲ್ ಬೇಕಾದ್ರೂ ಇರ್ತಾರೆ. ಕರೆಕ್ಟ್ ಶಿವ. ಶಿವ, ನನಗೊಂದು ಅರ್ಥ ಆಗ್ತಾ ಇಲ್ಲ. ಇಷ್ಟು ದೊಡ್ಡ ಊರಲ್ಲಿ ನಾವು ಅವ್ರನ್ನ ಹುಡ್ಕೋದಕ್ಕೆ ಸಾಧ್ಯನಾ? ತುಂಬಾ ಟೈಮ್ ಹಿಡಿಯುತ್ತೆ ಅವ್ರನ್ನ ಹುಡ್ಕೋದಕ್ಕೆ. ಇವಾಗ ನಾವು ಅವ್ರನ್ನ ಹೇಗ್ ಹುಡ್ಕೋದು? Where there is a will, there is a way. ನನ್ನ ಹತ್ರ ಒಂದು ಐಡಿಯಾ ಇದೆ. ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೂ ಪಕ್ಕ ಕೆಲಸ ಮಾಡುತ್ತೆ. ಗೆಟ್ ರೆಡಿ ಟು ರಾಕ್ ಅಂಡ್ ರೋಲ್. ಹಲೋ ಹಲೋ ನ್ಯೂಯಾರ್ಕ್ ಸಿಟಿ. ನನಗ್ ಗೊತ್ತಿದೆ ನಮ್ಮ ಈ ಮ್ಯೂಸಿಕ್ ಟೀಮ್ ನ ಹಾಡು ನಿಮ್ಮೆಲ್ರಿಗೂ ಇಷ್ಟ ಆಗತ್ತೆ ಅಂತ. ಅವ್ರ ಟ್ಯಾಲೆಂಟ್ಗೆ ಚೀರ್ಸ್ ಮಾಡಿ. ಯಹೂ! ನಾವು ತುಂಬಾ ದೂರದಿಂದ ಬಂದಿದ್ದೀವಿ ನಿಮಗೋಸ್ಕರ. ರೆಡಿ ಫಾರ್ हाथों में बिजली, पैरों में हवा, हाथों में बिजली, पैरों में हवा, शक्ति का बदला है शिवा 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 East or West, Shiva, not like the rest. Shine your color pretty best, but Shiva is the best. Shiva 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 Shiva. आंधी हो बगुना हो या तूफान हो, रोक नहीं सकता कोई आजकल से. बड़े बड़ों की नाक कटती है, बच्चा न बुलाना कोई अंकल से. बोलो वो फैसला करता है भला. शिवा शिवा
Not like the rest. Take a look at this. But Shiva's the best. ಹೋಗೋ ಹೋಗೋ, ವರ್ಕ್ ಆಗ್ಲೇಬೇಕು ಅದು. ಇನ್ನೊಂದ್ಸಲ ಟ್ರೈ ಮಾಡು ನೋಡು, ಬೇಗ ಬೇಗ. Hey you guys, you're live now, live on TV. Keep singing. ಬಾಸ್ ಅಲ್ಲಿ ನೋಡಿ ಶಿವ. As you all can see, Shiva the band ಗೆ public thumbs up ಮಾಡಿದ್ದಾರೆ. Come, let's talk to Shiva. Hello Shiva. ಹಲೋ ಶಿವ, ವಿವರ್ಸ್ ತಿಳ್ಕೊಳಕ್ ಇಷ್ಟಪಡೋದು ನೀವ್ ಯಾರು, ಇಲ್ಲೇನ್ ಮಾಡ್ತಿದ್ದೀರಾ, ಎಲ್ಲಿಂದ ಬಂದಿದ್ದೀರಾ ಅಂತ. ಹಲೋ ಎವ್ರಿಬಡಿ, ನಾನು ಶಿವ ಮತ್ತೆ ಇವರೆಲ್ಲ ನನ್ನ ಫ್ರೆಂಡ್ಸ್ ರೇವಾ, ಆದಿ ಮತ್ತೆ ಯುಡಿ. ನಾವೆಲ್ಲ ಪ್ರೊಫೆಷನಲ್ ಮ್ಯೂಸಿಷಿಯನ್ಸ್ ಅಂತೂ ಅಲ್ಲ. ಆಕ್ಚುಲಿ ನಾವು ನಮ್ಮ ಗೆಳೆಯರನ್ನ ಹುಡ್ಕೊಂತ ನಾವಿಲ್ಲಿ ತನಕ ಬಂದ್ಬಿಟ್ಟಿದ್ವಿ. ಅವರು ತುಂಬಾ ಇಂಪಾರ್ಟೆಂಟ್ ವಸ್ತುನ ಕತ್ಕೊಂಡು ಇಲ್ಲಿ ನ್ಯೂಯಾರ್ಕ್ ಬಂದ್ಬಿಟ್ಟಿದ್ದಾರೆ. ಏನ್ನ ಕಳ್ತನ ಮಾಡ್ಕೊಂಡ್ ತಂದಿದ್ದಾರೆ? ಒಂದು ತುಂಬಾನೇ ಇಂಪಾರ್ಟೆಂಟ್ ವಸ್ತು. ವಿ ಹೋಪ್ ಅವನು ತುಂಬಾನೇ ಬೇಗ ಅದನ್ನ ವಾಪಸ್ ಕೊಟ್ಬಿಡ್ತಾನೆ ಅಂತ. ಅಕಸ್ಮಾತ್ ಕೊಟ್ಟಿಲ್ಲ ಅಂದ್ರೂ ನಾಳೆ ಅಷ್ಟರಲ್ಲಿ ಅವ್ರು ನಮಗ್ ಸಿಗ್ಬೋದು ಅಂತ ಅನ್ಕೊಂಡಿದೀವಿ. ಅಕಸ್ಮಾತ್ ಸಿಕ್ಕಿಲ್ಲ ಅಂದ್ರೂ ನಾವು ನಾಳೆ ಹೋಟೆಲ್ ಪ್ರೆಸಿಡೆಂಟ್ ಅಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಎಲ್ಲಾ ವಿಷಯನ ತಿಳಿಸ್ಬಿಡ್ತೀವಿ. ನಾವು ಅಲ್ಲೇ ಉಳ್ಕೋತಾ ಇದೀವಿ. ಯಾವ ಮಣ್ಣಲ್ಲಿ ಹುಟ್ಟಿರೋದು ಇವನು? ಒಬ್ಬ ಸಣ್ಣ ಮಗು ಕ್ರೇಜಿ ಸ್ನ್ಯಾಚರ್ಗೆ ಓಪನ್ ಚಾಲೆಂಜ್ ಮಾಡ್ತಾ ಇದ್ದಾನೆ. ಪ್ರೆಸ್ ಕಾನ್ಫರೆನ್ಸ್ಗೆ ಏನಾದ್ರೂ ಇವನು ಕರೆದು ನನ್ನ ರಹಸ್ಯನೆಲ್ಲ ಹೇಳ್ಬಿಟ್ರೆ ಎಲ್ಲನೂ ಮುಗಿದು ಬಿಡುತ್ತೆ. ಎಲ್ಲ ದೇಶದ ಗೌರ್ಮೆಂಟ್ ನಮ್ಮನ್ನ ಹೊಡ್ಕೊತ್ತೆ, ನಮ್ಮನ್ನ ಮುಗಿಸ್ಬಿಡತ್ತೆ. ನಾಳೆ ಮತ್ತೆ ಇವತ್ತಿನ ಮಧ್ಯೆ ತುಂಬಾನೇ ಸಮಯ ಇದೆ ಫ್ರೆಂಡ್ಸ್. ಮತ್ತೆ ಹೋಟೆಲ್ ಪ್ರೆಸಿಡೆನ್ಸ್ ಇಲ್ಲಿಂದ ದೂರ ಇಲ್ಲ. ಬೈಕ್ ಸ್ಟಾರ್ಟ್ ಆಗೋಯ್ತು. ಎಸ್ ಎಸ್ ಎಸ್. ಎಸ್ ಎಸ್, ನನ್ನ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗೋ ತರ ಕಾಣ್ತಾ ಇದೆ. ಶಿಲ್ಪಾ, ನೀನು ಹೇಳಿದ್ದು ಸರಿಯಾಗಿದೆ. ನಾಳೆ ಮತ್ತು ಇವತ್ತಿನ ಸಮಯದಲ್ಲಿ ತುಂಬಾ ಗಂಟೆಗಳ ಸಮಯ ಇದೆ. ಅವನು ಫೈಟೇನು ಚೆನ್ನಾಗಿ ಮಾಡ್ತಾನೆ, ಆದರೆ ನನ್ನ ಬೈಕ್ ಜೊತೆ ಹೇಗೆ ಫೈಟ್ ಮಾಡ್ತಾನೆ ಅಂತ ನೋಡಬೇಕಾಗಿದೆ. ಹೋಟೆಲ್ ಪ್ರೆಸಿಡೆಂಟ್, ನನ್ನ ಮೋಟಾರ್ ಸೈಕಲ್ ಬರ್ತಾ ಇದೆ. ಲಡ್ಡು ಸಿಂಗ್ ಸರ್, ನೀವು ನಮ್ಮಿಂದ ದೂರ ಇರಿ. ಈಗಾಗಲೇ ಅವ್ರಿಗೆ ಒಂದು ವಿಷಯ ಹೋಗಿರುತ್ತೆ ನಾವಿಲ್ಲಿರೋದು ಅಂತ. ಅವ್ರು ನನ್ನ ಹಿಡಿಯೋದಕ್ಕೆ ಪ್ರಯತ್ನ ಅಂತೂ ಪಟ್ಟೆ ಪಡ್ತಾರೆ. ನಾವು ತುಂಬಾನೇ ಹುಷಾರಾಗಿರ್ಬೇಕಾಗತ್ತೆ. ನಮ್ಮಲ್ಲಿ ಅವ್ರ ಕಡೆಯವ್ರನ್ನ ಯಾರನ್ನಾದ್ರೂ ಹಿಡ್ಕೊಂಡು ಅವ್ರ ಡೆನ್ ಎಲ್ಲಿದೆ ಅಂತ ಕೇಳ್ಬೇಕಾಗತ್ತೆ, ಅಥವಾ ಅವ್ರನ್ನ ಹಿಂಬಾಲಿಸ್ಕೊಂಡು ಅವ್ರ ಡೆನ್ ಎಲ್ಲಿದೆ ಅಂತ ಹುಡುಕ್ಬೇಕಾಗತ್ತೆ. ಇದೇನಿದು? ಈ ಬೈಕ್ಗಳು ಯಾಕೆ ನಮ್ಮನ್ನೇ ಸುತ್ತ ಹಾಕ್ತಾ ಇವೆ? ಇದು ಏಲಿಯನ್ಸ್ ಅಥವಾ ಭೂತ ಅಲ್ಲ. ಪ್ರಿನ್ಸ್ ಕ್ರೆಸಸ್ ನೇಚರ್ ಬಹುಶಃ ಆ ಗ್ಯಾಡ್ಜೆಟ್ ಸಹಾಯದಿಂದ ಈ ಮೋಟಾರ್ ಸೈಕಲ್ ನ ಕಂಟ್ರೋಲ್ ಮಾಡೋದು ಕಲ್ತಿರ್ಬೇಕು. ನನ್ನಿಂದ ಸ್ವಲ್ಪ ದೂರ ಹೋಗಿ, ದೂರ ಹೋಗಿ, ನೀವೆಲ್ಲ ದೂರ ಹೋಗಿ ನನ್ನಿಂದ. ನೀವು ಈ ಗಾಡಿ ನಮ್ಮನೆಯಲ್ಲಿ ಕರ್ಕೊಂಡು ಹೋಗ್ತಾ ಇದೆ.
ಏನು ಚೆನ್ನಾಗಿ ಅನ್ನಿಸ್ತಾ ಇದೆಯಾ ಮಗು? ಎಗ್ ಕರಿಯಲ್ಲಿ ಎಗ್ ಎಲ್ಲಿದೆ? ಇದಕ್ಕೆ ಎಗ್ ಕರಿ ಅಂತಾರ? ಇಷ್ಟೊಂದು ಎಗ್ಗೆಲ್ಲ ಕೇಳಿರ್ಲಿಲ್ಲ ನಾನು. ಅರೆ ಫ್ರೈ ಮಾಡ್ಕೊಡಕ್ಕಾಗಲ್ವಾ? ವಾಹ್ ವಾಹ್, ಅವನ್ ಸೈಕಲ್ ಅದ್ಭುತವಾಗಿದೆ, ಖರೀದಿ ಮಾಡ್ಬೇಕು. ಕೇಳು ಎಷ್ಟು ಕೊಡ್ತಾನೆ ಅಂತ. ಅವನು ಮಾರೋದಿಲ್ಲ, ಅವನನ್ನ ಹಿಡ್ಕೊಂಡು ಅವನಿಂದ ಕಿತ್ಕೊಳ್ಳಿ. ಥ್ಯಾಂಕ್ ಯು ಶಿವ. ಓ ಇಲ್ಲ ಇಲ್ಲ ಇಲ್ಲ, ಅವನು ನನ್ನ ಬೈಕ್ಸ್ನೆಲ್ಲ ಡಿಸ್ಟ್ರಾಯ್ ಮಾಡ್ತಾ ಇದ್ದಾನೆ. ಒಳ್ಳೆ ಅವಕಾಶ, ಅವನನ್ನ ಮುಗಿಸ್ಬಿಡು, ಬೈಕ್ನ ಕೆಳಗಡೆ ಬಿಸಾಕ್ಬಿಡು. ಯೆಸ್, ಶಿವನ್ ಕತೆ ಮುಗಿದು ಹೋಯ್ತು. ನೋ ಪ್ರಿನ್ಸ್, ಈ ಸಲ ನಿಮ್ ಕಡೆ ಅವ್ರನ್ನ ಕಳಿಸಿ, ಅವರು ಅವನನ್ನ ಎತ್ಕೊಂಡ್ ಬರ್ತಾರೆ. ನಾವೀಗ ಹೋಟೆಲ್ಗೆ ಹೋಗೋಕ್ಕಾಗೋದಿಲ್ಲ, ಯಾಕಂದ್ರೆ ಅವ್ರ ಕಡೆಯವರು ಅಲ್ಲಿಗೆ ಬರ್ತಾರೆ. ಆದ್ರೆ ಆ ಹೋಟೆಲ್ ಮೇಲೆ ಒಂದು ಕಣ್ಣಿಟ್ಟಿರೋಣ, ಯಾಕಂದ್ರೆ ಅವ್ರ ಕಡೆಯವ್ರನ್ನ ನಾವು ಫಾಲೋ ಮಾಡಬಹುದು. ಸಿಟಿನಲ್ಲಿ ಚಿತ್ರ ವಿಚಿತ್ರ ನಡೀತಾ ಇದೆ. ಮೊದಲು ಮೋಟಾರ್ ಸೈಕಲ್ ರೈಡರ್ ಇಲ್ದೇನೆ ಓಡ್ತಾ ಇತ್ತು, ಆಮೇಲೆ ಕಾರ್ ಡ್ರೈವರ್ಸ್ ಇಲ್ದೆ ಓಡೋದು ನೋಡಿದ್ವಿ, ಆಮೇಲೆ ಈಗ ಪೈಲಟ್ ಇಲ್ದೇನೆ ಪ್ಲೇನ್ ಎಲ್ಲೋ ಹೋಗಿ ಲ್ಯಾಂಡ್ ಆಗಿರೋದು ಗೊತ್ತಾಗ್ತಾ ಇದೆ. ಇದನ್ನೆಲ್ಲ ಯಾರೋ ತಮ್ಮ ಮಷೀನ್ ನಿಂದ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದು ಏಲಿಯನ್ಸ್ ಆಗಿರಬಹುದಾ? ಹೌದು ಹೌದು, ಏಲಿಯನ್ಸ್ ಇರುತ್ತೆ. ಯಾರೋ ಮನುಷ್ಯ ಇದನ್ನ ಮಷೀನ್ ಮೂಲಕ ಕಂಟ್ರೋಲ್ ಮಾಡ್ತಾ ಇರಬಹುದು. ಎರಡು ಸಂದರ್ಭದಲ್ಲೂ ಇದು ತುಂಬಾನೇ ಭಯಾನಕ ಇಶ್ಯೂ. ಹೈ ಲೆವೆಲ್ ಸೆಕ್ಯೂರಿಟಿ ಮೀಟಿಂಗ್ ನ ಕರೆಯಲಾಗಿದೆ. ಯಾರಿಗೂ ಗೊತ್ತಿಲ್ಲ, ಇದನ್ನ ಪ್ರಿನ್ಸ್ ಕ್ರಿಸಸ್ ನೇಚರೇ ಮಾಡ್ತಾ ಇರೋದು. ಶಿವ, ನಾವ್ ಆ ಗ್ಯಾಜೆಟ್ ನ ಅವನಿಂದ ಕಿತ್ಕೊಳ್ಳೇಬೇಕಾಗತ್ತೆ. ನಾವು ತಗೊಳ್ಳೋಣ, ನಮ್ಗೆ ಅವ್ರಿರೋ ಜಾಗ ಗೊತ್ತಾದ್ರೆ ಸಾಕು. ಅದಕ್ಕೆ ನಾವು ಹೋಟೆಲ್ ಪ್ರೆಸಿಡೆಂಟ್ ಎದುರುಗಡೆ ಇರೋ ಹೋಟೆಲ್ ಅಲ್ಲಿ ಉಳ್ಕೊಂಡಿರೋದು, ಗೊತ್ತಾಯ್ತಾ? ಅವರು ನಮ್ಮನ್ನ ಹುಡುಕ್ದೇ ಇರ್ಲಿ ಅಂತ, ಮತ್ತೆ ಲಡ್ಡು ಸಿಂಗ್ ಸರ್ ಆ ಹೋಟೆಲ್ ಮೇಲೆ ಒಂದು ಕಣ್ಣಿಟ್ಟಿರ್ಲಿ ಅಂತ. ಶಿವ, ಇಲ್ಲಿ ನೋಡು, ಅವ್ರ ಕಡೆಯವರೆಲ್ಲ ಬಂದಿದ್ದಾರೆ. ನಾವು ಹೇಗೆ ಅನ್ಕೊಂಡಿದ್ವೋ ಹಾಗೆ ಆಗ್ತಾ ಇದೆ. ಗಾಯ್ಸ್, ನಾನು ಅವರ ಹಿಂದೆ ಹೋಗ್ತೀನಿ, ಮತ್ತೆ ನಿಮ್ಗೆ ಇನ್ಫಾರ್ಮ್ ಮಾಡ್ತಾ ಇರ್ತೀನಿ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ.
ರೇವಾ, ನಾನು 77C ರೋಡ್ ಹತ್ರ ಇದ್ದೀನಿ. ಓಕೆ ಶಿವ. ಲಡ್ಡು ಸಿಂಗ್ ಸರ್, ಲೆಫ್ಟ್ ಹೋಗಿ. ಈಗಲೇ ಹೋಗ್ತೀನಿ. ರೇವಾ, ಸೀಲಿಂಗ್ ಹತ್ರ ಬಂದ್ಬಿಡು. ಓಕೆ ಶಿವ. ನಾನು ಅಲ್ಲಿಗೆ ತಲುಪಿದ್ದೀನಿ. ಇವಾಗ ಕೇಳಿ ಏನ್ ಮಾಡ್ಬೇಕು ಅಂತ. ಎಲ್ಗೂ ಬಂದ್ಬಿಟ್ನಾ? ಶಿಲ್ಪ, ಹಿಡ್ಕೋ ಅವನನ್ನ. ಹಿಡ್ಕೊಳ್ಳಿ ಆ ಹುಡುಗನ್ನ. ಗ್ಯಾಜೆಟ್ ಕಿತ್ಕೊಂಡು ಮುಗಿಸ್ಬಿಡಿ ಅವನನ್ನ. ಏ ಮಗು, ಆ ಗ್ಯಾಜೆಟ್ ನಮ್ ಕಡೆ ಕೊಟ್ಬಿಡು. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಹಿಡ್ಕೊಳ್ಳಿ ಅವನ್ನ. ಹಿಂದೆ ಹೋಗಿ. ನನ್ ಗ್ಯಾಡ್ಜೆಟ್ ನಾನು ಕತ್ಕೊಂಡ್ಬಿಟ್ಟ. ಆದ್ರೆ ಅದರಿಂದ ಏನು ತೊಂದರೆ ಆಗೋದಿಲ್ಲ. ಇನ್ನು 6 ಗಂಟೆಗಳ ಕಾಲ ನನ್ನ ಮಿಷಿನ್ಗಳು ಓಡ್ತಾ ಇರ್ತವೆ. ನಾನು ಯಾವುದೇ ಕಾರು ಮತ್ತೆ ಪ್ಲೇನ್ಗಳನ್ನ ಕಂಟ್ರೋಲ್ ಮಾಡಬಹುದು. ಶಿವನ್ಗೆ ಹಾರೋದಂದ್ರೆ ತುಂಬಾ ಇಷ್ಟ ಅಲ್ವಾ? ಅವನನ್ನ ನಾನು ಆಕಾಶದಲ್ಲೇ ಮುಗಿಸ್ಬಿಡ್ತೀನಿ. ನೀನು ಅವನನ್ನ ಹಿಂಬಾಲಿಸು. ಆದ್ರೆ ನೆನಪಿರ್ಲಿ, 6 ಗಂಟೆ ಒಳಗಡೆ ನನಗೆ ಆ ಗ್ಯಾಡ್ಜೆಟ್ ಸಿಗ್ಲಿಲ್ಲ ಅಂತಂದ್ರೆ ಇದೆಲ್ಲ ಬ್ಲಾಸ್ಟ್ ಆಗ್ಬಿಡುತ್ತೆ. ಆದ್ರಿಂದ 6 ಗಂಟೆ ಒಳಗಡೆ ಆ ಗ್ಯಾಡ್ಜೆಟ್ ನ ಇಲ್ಲಿಗೆ ತಗೊಂಡ್ ಬನ್ನಿ. ಕಮ್ ಆನ್ ಕಾರ್ಸ್, ನಾವು 6 ಗಂಟೆ ಒಳಗಡೆ ಅವನನ್ನ ಹಿಡ್ಕೊಂಡು ಗ್ಯಾಜೆಟ್ ವಾಪಸ್ ತರಬೇಕು. ಶಿವ, ಈಗ ನೋಡೋಣ ನೀನು ಹೇಗೆ ಕಾಪಾಡ್ಕೋತೀಯ ನಿನ್ನಂತ.
ಗ್ಯಾಜೆಟ್ ಹುಷಾರಾಗಿ ನೋಡ್ಕೊಳ್ಳಿ, ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. ಅಲ್ಲಿ ನೋಡಿ ಬಾಸ್, ಕಾರ್ನ ಟರ್ನ್ ಮಾಡ್ಬಿಡಿ ಬೇಗ. ಎಸ್, ಶಿವನ್ನ ನನ್ನ ಕೊನೆಗೂ ಒಡೆದು ಉರುಳಿಸ್ದೆ. ಇಲ್ಲ ಶಿಲ್ಪ, ಅವನು ನಾವು ಮುಗಿಸ್ಬಿಡು. ಶಿವ ಮತ್ತೆ ಹಾರೋ ಪ್ರಯತ್ನ ಮಾಡಿದ್ರೆ ನಾನು ಫೈರ್ ಮಾಡ್ಬೇಕಾಗತ್ತೆ. ಅಲ್ಲೇ ನಿಂತ್ಕೋ. ರೇವಾ, ನೀವಿಲ್ಲಿಂದ ಸೈಲೆಂಟ್ ಆಗಿ ಹೊರಟು ಹೋಗಿ. ಅವ್ರಿನ್ನೂ ನಿಮ್ಮನ್ನ ನೋಡಿಲ್ಲ. ನಾನು ಇಲ್ಲಿಂದ ಆಮೇಲೆ ಬರ್ತೀನಿ. ಆದ್ರೆ ಶಿವ, ನಿನ್ನ ಬಿಟ್ಟು ಹೇಗ್ ಹೋಗೋದು? ಆ ಗ್ಯಾಜೆಟ್ನ ಕಾಪಾಡೋದು ತುಂಬಾನೇ ಮುಖ್ಯವಾದದ್ದು. ಹೋಗಿ ಹೋಗಿ, ನನ್ನ ಮೇಲೆ ನಂಬಿಕೆ ಇಡಿ, ನಾನು ಬಂದೇ ಬರ್ತೀನಿ. ಗ್ಯಾಜೆಟ್ ಎಲ್ಲಿದೆ? ಓ ನೋ, ನನ್ಗನ್ಸತ್ತೆ ಪ್ಲೇನ್ ಕ್ರಾಶ್ ಆದಾಗ ನಾನು ಕೂಡ ಅಲ್ಲೊಂದ್ಸಲ ಕ್ರಾಶ್ ಆಗಿದ್ದೆ. ಆಗ ಅಲ್ಲೇ ಎಲ್ಲೋ ಬ್ಯಾಗ್ ಓಪನ್ ಆಗಿ ಬಿದೋಗಿರ್ಬೇಕು ಅಂತ ಅನ್ಸ್ತಿದೆ. ನಾನೀಗ ಹುಡುಕ್ಬೇಕಾಗುತ್ತೆ. ಶಿವ ನೆನ್ಸ್ಕೋ, ಇಲ್ಲ ಅಂದ್ರೆ ನಾನು ಗುಂಡು ಹಾರಿಸ್ತೇನೆ. ಬನ್ನಿ ಬನ್ನಿ, ಬೆಳಗಾಗಿದೆ. ಈಗ ನಾವಿಲ್ಲಿಂದ ಹೊರಡ್ಲೇಬೇಕು. ತಾತ, ನೀವಾ? ಲಡ್ಡು ಸಿಂಗ್ ಜಾಗ ಹೇಳಿದ್ರು, ನೀವ್ ನನಗೆ ಹೇಳಲಿಲ್ಲ. ಶಿವ ಅವನು ತುಂಬಾ ಶಕ್ತಿಶಾಲಿ. ಅದಕ್ಕೋಸ್ಕರ ನಾನು ನಿಮ್ಮ ಅಪ್ಪ ತಯಾರಿಸಿರೋ ಒಂದು ಗ್ಯಾಜೆಟ್ ನ ತಂದಿದ್ದೀನಿ. ಇದರಿಂದ ಶಕ್ತಿ ಜಾಸ್ತಿ ಆಗತ್ತೆ. ಚೆನ್ನಾಗಿದೆ. ಈ ಗ್ಲೌಸ್ ನಲ್ಲಿ ತುಂಬಾ ಶಕ್ತಿ ಇದೆ. ಇದರಿಂದ ಹೊಡೆದ್ರೆ ಯಾವುದೇ ಕಬ್ನ ಕೂಡ ತುಂಡಾಗ್ಬಿಡುತ್ತೆ. ಥ್ಯಾಂಕ್ ಯು ತಾತ. ಆದ್ರೆ ಈಗ ಇದ್ರ ಉಪಯೋಗ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಗ್ಯಾಜೆಟ್ ನಮ್ ಬಳಿ ಇದೆ. ಮತ್ತೆ ನಾವೀಗ ವಾಪಸ್ ಹೋಗ್ತಾ ಇದೀವಿ. ಈಗ ಯಾರು ಬಂದ್ರು? ನಡೀರಿ ಹೋಗಿ ನೋಡೋಣ. ಶಿವ, ನನಗೂ ನಿನಗೂ ಯಾವುದೇ ಶತ್ರುತ್ವ ಇಲ್ವೇ ಇಲ್ಲ. ನನಗೆ ಆ ಗ್ಯಾಜೆಟ್ನ ಕೊಟ್ಬೇಡು.
ನನಗೆ ಯಾವುದೇ ವಸ್ತು ಇಷ್ಟ ಆದ್ರೆ ಅದನ್ನ ಖರೀದಿ ಮಾಡ್ತೀನಿ, ಇಲ್ಲಾಂದ್ರೆ ಕಿತ್ಕೊಂಡ್ ಬಿಡ್ತೀನಿ. ಹೇಳು, ಎಷ್ಟಕ್ಕೆ ಅಂತ ಕೊಡ್ತೀಯಾ? ಬೆಲೆ ಹೇಳು. ನಾನಿಲ್ಲಿ ಮಾರಾಟ ಮಾಡ್ತಾ ಇಲ್ಲ. ಹಾಗಾದ್ರೆ ಏನೇ ಆದ್ರೂ ಅದಕ್ಕೆ ಜವಾಬ್ದಾರಿ ನೀನೇ ಆಗಿರ್ತೀಯ. ನಮ್ಮ ಹತ್ರ ಇನ್ನೂ 10 ನಿಮಿಷ ಇರೋದು. ಆ ಗ್ಯಾಡ್ಜೆಟ್ನ ಕಿತ್ಕೊಂಡು ನಾವು ಮಿಷಿನ್ಗೆ ಹಾಕ್ಲಿಲ್ಲ ಅಂತಂದ್ರೆ ರಿಸರ್ವ್ ಎನರ್ಜಿ ಜಾಸ್ತಿ ಆಗ್ಬಿಟ್ಟು ಅದೆಲ್ಲ ಬ್ಲಾಸ್ಟ್ ಆಗ್ಬಿಡತ್ತೆ. ಬೇಗ ಓಡಿ. ತಾತವ್ರೇ! ಅಯ್ಯೋ, ನಾನೇನ್ ಮಾಡ್ಲಿ? ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನನ್ನ? ಅಯ್ಯೋ, ಬಿಟ್ಬಿಡು ನನ್ನ. ತಾತ, ಬೇಗ ನಡೀರಿ, ನಾವು ಅವ್ರ ಹಿಂದೆ ಹೋಗೋಣ. ಅಯ್ಯೋ, ನನ್ನ ಹತ್ರ ಪಿಂಗ್ ಪಾಂಗ್ ಮಾಡೋದನ್ನ ನಿಲ್ಸ್ಬಿಡಿ. I have still 5 minutes. ಆ ಗ್ಯಾಜೆಟ್ನ ನನಗೆ ಕೊಟ್ಬಿಡು ಮಗು, ಇಲ್ಲ ಅಂದ್ರೆ ಯಾರು ಮನೆಗೆ ಹೋಗೋದಿಲ್ಲ. ಮಗು ಅಂತ ಕರಿಬೇಡಿ ಅಂಕಲ್. ಇಲ್ಲೇನ್ ನಡೀತಾ ಇದೆ? ಸರ್, ಓನ್ಲಿ 30 ಸೆಕೆಂಡ್ಸ್ ಉಳಿದಿದೆ ಅಷ್ಟೇ. ಇನ್ನು
ಆಟ ಮುಗ್ದಿಲ್ಲ ಶಿವ. ಶಿವ, ಈಗ ನಿನ್ನನ್ನು ಯಾರೂ ಕಾಪಾಡಕ್ಕಾಗೋದಿಲ್ಲ. ಈಗ ಡೈಲಾಗ್ ಹೇಳು ನೋಡೋಣ. ಮಗು ಅಂತ ಕರಿಬೇಡಿ, ಮಗು ಅಂತ ಕರಿಬೇಡಿ. ತುಂಬಾ ಶಕ್ತಿ ಇದೆ ಅಲ್ವಾ ನಿನಗೆ? ತೋರ್ಸು ಎಷ್ಟು ಶಕ್ತಿ ಇದೆ ನಿನಗೆ ಅಂತ. ನಮ್ ಶಿವನ್ನ ಬಿಟ್ಟು ಬಿಡು. ಈಗ ಇಲ್ಲಿಂದ ಬರುತ್ತೆ ದಮ್ಮು. ನಾನ್ ನಿನ್ನ ಹಾಕಿ ಅಮುಕ್ಕೊಂಡ್ಬಿಟ್ಟಿದ್ದೀನಿ. ಪ್ಲೀಸ್ ಶಿವಾನ ಬಿಟ್ಬಿಡಿ. ಪ್ಲೀಸ್ ಗ್ಯಾಜೆಟ್ ತಗೊಳ್ಳಿ. ಇಲ್ಲ, ನೀನು ಗ್ಯಾಜೆಟ್ ನ ತಗೊಂಡೆ, ಮತ್ತೆ ಯಾಕೆ ಈ ತರ ಮಾಡ್ದೆ? ಶಿವ, ಮತ್ತೊಮ್ಮೆ ಹೇಳು ನೋಡೋಣ. ಮಗು ಅಂತ ಕರಿಬೇಡಿ ಅಂತ. ಇದೇನಿದು? ಮಗು ಅಂತ ಕರಿಬೇಡಿ ಅಂಕಲ್. ಪ್ರಿನ್ಸ್ ಅಂಕಲ್, ಎಲ್ಲ ವಸ್ತು ಮಾರಾಟಕ್ಕೆ ಇರೋದಿಲ್ಲ, ಮತ್ತೆ ಹಾಗೇನೆ ಎಲ್ಲ ವಸ್ತುನು ಕಿತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಏನ್ ಅರ್ಥ ಆಯ್ತು? ಅರ್ಥ ಆಗ್ಲಿಲ್ವಾ? ನಡಿ, ಜೈಲಲ್ಲಿ ಅರ್ಥ ಮಾಡಿಸ್ತೀನಿ. ನಡಿ, ನೇರವಾಗಿ ನಡಿ, ನಡಿ. ಈ ಸಮಯದಲ್ಲಿ ನಾನೊಂದು ಹಾಡು ಹಾಡಬೇಕು. ಬೇಡ, ನಿಮ್ಮ ಹಾಡು ಮಾತ್ರ ಬೇಡ. ನನ್ನನ್ನು ಜೈಲಿಗೆ ಕರ್ಕೊಂಡು ಹೋಗಿ. Watch India's largest kids library only on Jio Hotstar. Download the app now.